ಬಿಗ್ ಬಾಸ್ ಸೀಸನ್ 12ನ ವಿನ್ನರ್ ಗಿಲ್ಲಿ ಅನ್ನುವಂತಹ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ರ ಬೆನ್ನಲ್ಲೇ ಅಭಿಮಾನಿಗಳೀಗ ಸಂಭ್ರಮಿಸ್ತಾ ಇರ್ತಕ್ಕಂಥದ್ದು. ಸೊ ಅಂದರೆ ಬಿಗ್ ಬಾಸ್ ಮನೆಯ ಮುಂಭಾಗದಲ್ಲಿ ಅಂದರೆ ಇಲ್ಲಿ ಸಾಕಷ್ಟು ಸಂಖ್ಯೆಯ ಅಭಿಮಾನಿಗಳು ಸಂಜೆಯಿಂದ ಕೂಡ ಇದ್ದರು. ಪೊಲೀಸರು ಅವರನ್ನು ಚದುರಿಸುವಂಥ ಕೆಲಸವನ್ನು ಕೂಡ ಮಾಡಿದರು. ಬಟ್ ಆದರೂ ಕೂಡ ಅಭಿಮಾನಿಗಳು ಮಾತ್ರ ಇಲ್ಲಿಂದ ಕದಲ್ತಾನೆ ಇಲ್ಲ. ಯಾಕಂತಂದರೆ ಅವರು ಬರ್ಬೋದು ಹೊರಗಡೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಸಾಕಷ್ಟು ಸಂಖ್ಯೆಯ ಅಭಿಮಾನಿಗಳಿದ್ದಾರೆ. ಇಡೀ ಒಂದು ಏನು ಈ ಮನೆ ಇದೆಯೋ ಅದರ ಸುತ್ತಮುತ್ತ ಈಗಷ್ಟೇ ಪೊಲೀಸರು ಅಂದರೆ ಚದುರಿಸುವಂಥ ಕೆಲಸ ಮಾಡಿದ್ದಾರೆ. ಸಮಯ 11 ಗಂಟೆ. ಸೊ ಆದರೂ ಕೂಡ ಇಲ್ಲಿಂದ ಗಿಲ್ಲಿ ಅಪ್ಪಟ ಅಭಿಮಾನಿಗಳು ಕದಲಿಲ್ಲ. ಗಿಲ್ಲಿ ಮಾಡ್ರು ನಾವು ಹೋಗೋದೇ ಇಲ್ಲ, ಎಷ್ಟೇ ಲಾಠಿ ಚಾರ್ಜ್ ಮಾಡ್ರು ನಾವು ಹೋಗೋದಿಲ್ಲ. ಅಭಿಮಾನಿ ಬಿಟ್ಟು ಕೊಡಲ್ಲ ಯಾರಿಗೂ. ಆಲ್ರೆಡಿ ಗಿಲ್ಲಿ ಗೆದ್ದವ್ರೆ, ಅವ್ರಿಗೆ ಸಪೋರ್ಟ್ ಮಾಡಿದ್ದೀವಿ ಅವಾಗಿಂದ. ಈಗ ಸುಮ್ಮನೆ ವೇಟಿಂಗ್ ಫಾರ್ ಗಿಲ್ಲಿ ಏನು ಗೊತ್ತಾ, ಅವ್ರದ್ದು ಹೇಳ್ಬಿಟ್ಟು ವಿಶ್ ಮಾಡೋಣ ಅಂತ ವೇಟಿಂಗ್ ಮಾಡ್ತಿದ್ದೀವಿ. ಗಿಲ್ಲಿ ಎಲ್ಲ ಲಾಠಿ ಚಾರ್ಜ್ ಲೆಕ್ಕಾಚಾರ ಇದು ಮಾಡ್ತಾವ್ರೆ. ಅದು ಇದು ಗಿಲ್ಲಿ ಬರೋದಾಗ ವೆಯ್ಟ್ ಮಾಡ್ತೀವಿ, ಎಷ್ಟೇ ಆಗ್ಲಿ ಇಲ್ಲೇ ವೇಟಿಂಗ್ ಮಾಡ್ತೀವಿ. ಅಲ್ಲ ಈವ್ನಿಂಗ್ ನಾಳೆ ಅಂದ್ರೆ ನಾಳೆ ತನಕ ಇಲ್ಲೇ ವೇಟಿಂಗ್ ಮಾಡ್ತೀವಿ. ಗಿಲ್ಲಿ ಫಾರ್ ವೋಟಿಂಗ್ ನಾವು. ಗಿಲ್ಲಿ ಅಂದ್ರೆ ಅಷ್ಟು ಅಭಿಮಾನ ನಿಮಗೆ ಅನ್ನುವಂಥದ್ದು. ಯಾರ್ಯಾರು ದೊಡ್ಡದವ್ರು ಯಾವುದೇ ಕಾರಣಕ್ಕೂ ಗಿಲ್ಲೋದು ಬೇಡ. ಏನಂದ್ರೆ ಇನ್ನೊಬ್ರು ಬಡವ ಮಗ ಅವನು ಬಡವತನದಿಂದ ಬಂದವ್ರೆ, ಅವರೇ ಲೆಕ್ಕಾಚಾರಕ್ಕೆ ಇರಬೇಕು. ದುಡ್ಡೋರು ಯಾವತ್ತೂ ಸಪೋರ್ಟ್ ಮಾಡ್ಬಾರ್ದು, ಬಡವರಿಗೆ ಹೆಲ್ಪ್ ಮಾಡ್ಬೇಕು ನಾವು. ಗಿಲ್ಲಿ ಗೆದ್ದಾಯ್ತು ಅನ್ನೋಂತಹ ರೀತಿಯಲ್ಲಿ ಸಂಭ್ರಮಿಸ್ತಾ ಇದ್ದೀರಿ. ಸೊ ಅವ್ರು ಬರೋ ಸಾಧ್ಯತೆಗಳು ಕೂಡ ಹೊರಗಡೆ ಕಡಿಮೆ ಇದೆ ಇವತ್ತು. ಆದ್ರೂ ಕೂಡ ವೇಟ್ ಮಾಡ್ತೀವಿ ಅಂತ ಹೇಳ್ತೀರಿ. ಎಷ್ಟು ಅಭಿಮಾನ ನಾವು ಅಪ್ಪಟ ಅಭಿಮಾನಿ. ಡಮಾಲ್ ಡಿಕ್ಕಿ ಡಕ್ಕ ಗಿಲ್ಲಿ ಪಕ್ಕದ ಯಾಕೆ ನಾವು ಗಿಲ್ಲಿಗೋಸ್ಕರ ಜಂಪರ್ ಹಾಕೊಂಡಿರೋದು. ನಾವು ಗಿಲ್ಲಿ ನೋಡೇ ಜಂಪರ್ ಹಾಕೊಂಡಿರೋದು ಸರ್. ಗಿಲ್ಲಿ ನೋಡಿ ಮೇಲೆ ಬರೀ ಹಾಕಿದಾರ ಸರ್. ಖಂಡಿತ ನಾನು ಮಾತಾಡ್ತೀನಿ ಸರ್. ಬಂದು ನಾವು ಲೋಕಲ್ ಇಲ್ಲಿ ಇದು 12 ಸೀಸನ್ ಇದು. ನಾನು ಅವಾಗಿಂದ ನೋಡ್ತಾ ಇದ್ದೀನಿ. ಈ ಕ್ರೇಜ್ ಯಾವುದೇ ಕಾರಣಕ್ಕೂ ಎಲ್ಲೂ ಇಲ್ಲ. ಗಿಲ್ಲಿಗೋಸ್ಕರ ಅದಕ್ಕೋಸ್ಕರನೇ, ಇನ್ನೇನು ಇಲ್ಲ. ನಮ್ ಸುದೀಪ್ ಸರ್ ಆನಂದ್ ಇವಾಗ ಎಷ್ಟು ಓಟ ಇದೆ ಅಂತಂದ್ರೆ 12 ಸೀಸನ್ ನಾನು ಒಳಗಡೆ ಹೋಗ್ಬಿಟ್ಟು ನಾನು ಕುಂತ್ಕೊಂಡು ನೋಡಿದ್ದೀನಿ. ಸುದೀಪ್ ಸರ್ ಎಲ್ಲದೂ ನಾನು ಇದೇನು ಮಾಡಿದ್ದೀನಿ. ಈ ಕ್ರೇಜ್ ಯಾವಾಗೂ ಯಾವ ಸೀಸನ್ ಇಲ್ಲ. ಈ ಸೀಸನ್ ಈ ಸಲ 11ನೇ ಸೀಸನ್ ನೋಡಿರ್ಬೋದು ನೀವು. ಬೇರೆ ಕಡೆ ಇಷ್ಟು ಕ್ರೇಜ್ ನೀವು ನೋಡಿಲ್ಲ. ಯಾಕೆ ಹೇಳಿ? ಅಷ್ಟು ಅವನಿಗೆ ಇರೋದು ನಿಯತ್ತು ಅಷ್ಟೇ. ಗಿಲ್ಲಿ ದೊಡ್ಡವರಂದ್ರೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ. ಯಾರಿಗೂ ಗೌರವ ಅಂತ ಇಲ್ಲ. ಏನೋ ಎಷ್ಟು ಎತ್ತರ ಬೆಳೆದ್ರು ದುರಂಕಾರ ಅಂತ ಇಲ್ಲ. ಎಷ್ಟೇ ದೊಡ್ಡ ವ್ಯಕ್ತಿಯಾಗಿ ಬೆಳಿಲಿ, ಎಷ್ಟೇ ಇಲ್ಲಿ ಚಿಕ್ಕವ್ರಿಗೆ ಮೊದಲು ಮಾಡ್ಬಿ ಅಣ್ಣ ಅಂತ ಮಾತಾಡ್ತಾರೆ. ಅದೇ ಅವ್ರ ದೊಡ್ಡ ಗುಣ. ಯಾವಾಗ ಬಿ ಗಿಲ್ಲಿ ಅಂದ್ರೆ ಅಲ್ಟಿಮೇಟು. ಏನ್ ಗೊತ್ತಾ, ಬಡವರು ಮನೆಯವರು ಗೆಲ್ಲಿ ಸಾಕು. ಪೊಲೀಸರು ಸ್ಮೈಲ್ ಖಂಡಿತ ನಗೋಯ್ತೆ. ಅವ್ನ್ ಎಷ್ಟೇ ಅಭಿಮಾನ ಇದ್ರು ಕೋಟ್ಯಾಂತರ ಅಭಿಮಾನಿಗಳಿದ್ದಾವೆ. ಮಂಡ್ಯ ಮಳವಳ್ಳಿ ಧರ್ಮಪುರ ಹುಡ್ಗಣ ಬಡವಣ ಹುಡ್ಗಣ ಗಿಲ್ಲಿಯಣ ಗೆಲ್ಬೇಕಷ್ಟಣ. ಗಿಲ್ಲಿ ಬಾಸ್ಕೆ ಜೈ. ಇದಿಷ್ಟು ಅಪ್ಪಟ ಗಿಲ್ಲಿ ಅವರ ಅಭಿಮಾನಿಗಳ ಮಾತಾಗಿರ್ತಕ್ಕಂಥದ್ದು. ಪೊಲೀಸರು ಇಲ್ಲಿ ಚದುರಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಬಟ್ ಆದ್ರೂ ಕೂಡ ಅಭಿಮಾನಿಗಳು ಮತ್ತೆ ನಿವಾಸದತ್ತ ಬರ್ತಾನೆ ಇದ್ದಾರೆ. ಸೊ ಹಾಗಾಗಿ ರಾತ್ರಿ 11 ಗಂಟೆ ಆಯ್ತು, ಆದ್ರೂ ಕೂಡ ಇಲ್ಲಿಂದ ಅಭಿಮಾನಿಗಳು ಅಲ್ಲಿಂದ ಕದಲ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಇದು ಸದ್ಯಕ್ಕೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ 12ನಲ್ಲಿ ಒಂದಿಷ್ಟು ಅಭಿಮಾನಿಗಳ ಕ್ರೇಜ್ ಹೆಚ್ಚಾಗಿರ್ತಕ್ಕಂಥದ್ರ ಬೆನ್ನಲ್ಲ ಇಲ್ಲಿ ನಿವಾಸದ ಬಳಿ ಕಂಡು ಬರ್ತಾ ಇರ್ತಕ್ಕಂಥ ಸನ್ನಿವೇಶ. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬಿಡದಿ.